ಗಂಡ ಹೆಂಡತಿ ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಗಲಾಟೆ, ಕಲಹ, ಮನಸ್ತಾಪಗಳು ಉಂಟಾಗ್ತಾ ಇದ್ರೆ ಈ ಸುಲಭ ತಂತ್ರವನ್ನ ನೀವು ಮಾಡಬಹುದು. ಈ ವಿಶೇಷ ಯಕ್ಷಿಣಿ ತಂತ್ರವನ್ನ ಮಾಡೋದ್ರಿಂದ ಗಂಡ ಹೆಂಡತಿಯ ಕಡೆ, ಹೆಂಡತಿ ಗಂಡನ ಕಡೆ ಆಕರ್ಷಿತರಾಗ್ತಾರೆ. ಆ ತಂತ್ರ ಮಂತ್ರ ಯಾವುದು, ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮದುವೆ ಆಗೋ ಸಂದರ್ಭದಲ್ಲಿ ಜಾತಕವನ್ನ ಪರಿಶೀಲನೆ ಮಾಡಿ ಎಲ್ಲಾ ಗಣಕೂಟಗಳು ಬಂದಿದ್ರು ಕೂಡ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅಂತಕ್ಕಂಥದ್ದು ಇರೋದಿಲ್ಲ. ಇಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಇಬ್ಬರು ಕೂಡ ದಿನನಿತ್ಯ ಜಗಳ ಆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಒಬ್ಬರ ಮುಖ ನೋಡಿದ್ರೆ ಇನ್ನೊಬ್ಬರಿಗೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಕಡೆ, ಹೆಂಡತಿ ಗಂಡನ ಕಡೆ ಆಕರ್ಷಿಸೋದಕ್ಕೆ ವಿಶೇಷ ಮಂತ್ರವನ್ನ ನೀವು ಹೇಳಬಹುದು. ಆ ಮಂತ್ರ ಯಾವುದು ಅಂದ್ರೆ ಓಂ ನಮೋ ಮಹಾಯಕ್ಷಿಣಿ ಮಮ ಪತಿಯ ಹೆಸರು ಅಥವಾ ಪತ್ನಿಯ ಹೆಸರನ್ನ ಈ ಮಧ್ಯಭಾಗದಲ್ಲಿ ಹೇಳಿ, ಪತಿ ಮೇ ಅಥವಾ ಪತ್ನಿ ಮೇ ವಶ್ಯಂ ಕುರು ಕುರು ಸ್ವಾಹ. ಈ ವಿಶೇಷವಾದ ಮಂತ್ರವನ್ನ ಗುರುವಾರದ ದಿನ 108 ಬಾರಿ ದಿನನಿತ್ಯ ಎಂಬುವಂತೆ 21 ದಿನಗಳ ಕಾಲ ಹೇಳೋದ್ರಿಂದ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಹಾಗೆ ಇಬ್ರು ಕೂಡ ಒಬ್ಬರಿಗೊಬ್ಬರು ಆಕರ್ಷಿತರಾಗ್ತಾರೆ.